ಆದ್ಯ 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 ನಿಮ್ಮ ಮಗಳು ಖುಷಿಯಾಗಿರ್ಬೇಕು, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ನೀವು ಹೇಗೆ ಆಸೆ ಪಡ್ತೀರೋ, ನನ್ನ ಮಕ್ಕಳು ಜೀವನನೂ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ವಿಕ್ಕಿ ಮದುವೆ ಆಗೋದ್ರೆ ವೇದಾಂತ್ ಮದುವೆ ಆಗೋದಕ್ಕೆ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ. ವೇದಾಂತ್ನ ಮದುವೆಗೆ ಒಪ್ಸೋದೇ ಆದರೆ ಇದಕ್ಕಿಂತ ಒಳ್ಳೆಯ ಅವಕಾಶ ಇನ್ನೊಂದಿಲ್ಲ. ಅದಕ್ಕೆ ವೇದಾಂತ್ನ ಮದುವೆಗೆ ಒಪ್ಸೋ ಜವಾಬ್ದಾರಿ ನಿಂದು ಅಂತ ವಿಕ್ಕಿಗೆ ಹೇಳಿದ್ದೀನಿ. ಸುಹಾಸಿನಿಯವರೇ, ನನ್ನ ಮನಸ್ಸಲ್ಲಿರೋ ಅನುಮಾನ ದೂರ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ವೇಳೆ ನೀವುಗಳಾಗಲಿ ವಿಕ್ರಾಂತ್ ಆಗಲಿ ವೇದಾಂತ್ನ ಮದುವೆಗೆ ಒಪ್ಸೋಕ್ಕೆ ಆಗಲಿಲ್ಲ ಅಂದರೆ? ಅದರ ಬಗ್ಗೆ ನಾನಿನ್ನೂ ನಿರ್ಧಾರ ಮಾಡಿಲ್ಲ. ಆದರೆ ಒಂದಂತೂ ಸತ್ಯ, ವೇದಾಂತ್ ಮದುವೆಗೆ ಒಪ್ಕೊಂಡ್ರೆ ಮಾತ್ರ ವಿಕ್ಕಿ ಆರ್ತಿ ಮದುವೆ ನಡೆಯೋದು. ಆದರೂ ಸುಹಾಸಿನಿಯವರೇ, ನೀವು ನನ್ನನ್ನು ಈ ರೀತಿ ಇಂಟರ್ವ್ಯೂ ಮಾಡಲಿ ಅಂತಲ್ಲ, ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಏನಾಯ್ತು? ಕಣ್ ಕಾಣಿಸ್ಲಿಲ್ಲ, ತಗ್ಗೆ ತಪ್ಪಿದ್ದಾಳೆ. ಅದಿತಿ ಸುಮ್ಮನೆ ನಿಂತ್ಕೊಂಡಿದ್ದಲ್ಲ, ಹೋಗಿ ನೀರು ತಗೊಂಡ್ ಬಾ. ನಾನ್ ತರ್ತೀನಕ್ಕೆ. ಏನಾಯ್ತು? ಅವಳಿಗೆ ಹುಷಾರಿಲ್ವಾ? ಚೆನ್ನಾಗೇ ಇದ್ಲದ್ಕೆ ಎಲ್ಲೋ ರಕ್ತ ನೋಡಿರ್ಬೇಕು, ಅದಕ್ಕೆ ಮೂರ್ಛೆ ತಪ್ಪಿದಾಳೆ. ವಿಚಿತ್ರ ಕಾಲೇನಪ್ಪ ಇದು. ಅವತ್ ಮದ್ವೆನೂ ಹಾಗೆ ಮಾಡ್ಕೊಂಡು ಬೆಂಕಿಲ್ ಸಿಕ್ಕಾಕೊಂಡಿದ್ಲು. ಆದ್ಯ ಬರೀ ಮಾತಾಡ್ತಾನೆ ಇದೆಯಲ್ಲ, ಮೊದಲು ಇವಳನ್ನ ಮಲಗಿಸು. ಅಣ್ಣ ಬೇಡ ಅಣ್ಣ, ಹಾಗೆ ಇಲ್ಲಿ ಅಲ್ಲಾಡ್ಸ್ಬೇಡ. ತಲೆ ಸ್ವಲ್ಪ ಬಾಗಿದ್ರೇನೆ ಒಳ್ಳೇದು. ಮಲಗಿಸಿದ್ರೆ ಸಡನ್ ಆಗಿ ಬ್ಲಡ್ ತಲೆಗೆ ಹೋಗತ್ತಂತೆ. ಕರ್ಮ, ಇವಳನ್ನ ಹಿಡ್ಕೊಂಡು ನಿಂತ್ಕೋಬೇಕಾ? ಇವ್ರಿಬ್ರು ಮಧ್ಯೆ ಏನೋ ನಡೀತಿರೋದಂತೂ ಗ್ಯಾರಂಟಿ. ವೇದಾಂತ್ ಅವ್ರು ಬೇರೆ ನಮ್ಮನೆ ವಿಚಾರದಲ್ಲಿ ತಾನಾಗೆ ಬಂದು ಹೆಲ್ಪ್ ಮಾಡ್ತಾರೆ. ನಮ್ಮವಳೇನು ಕಮ್ಮಿ ಇಲ್ಲ, ತಾನ್ ಬಾಯಿಗೆ ಬಂದ ಹಾಗೆ ಬೈತಾಳೆ. ನಾವೇನಾದ್ರು ಅಂದ್ರೆ ದೊಡ್ಡವರು ರೆಸ್ಪೆಕ್ಟ್ ಇರ್ಲಿ ಅಂತ ನಮ್ಗೆ ಆವಾಜ್ ಆಗ್ತಾಳೆ. ಹಳೆ ಮುದ್ಕಿ. ಇದನ್ನೆಲ್ಲ ನೋಡ್ತಿದ್ರೆ ನಾನು ನೋಡ್ತಿರೋದು ಕೋ ಇನ್ಸಿಡೆನ್ಸ್ ಅಂತೂ ಅಲ್ಲ. ನಂಗೆ ಯಾಕೋ ಇವಳೇ ವೇದಾಂತ್ ಎದುರು ಹೋಗಿ ಹಿಡ್ಕೊಳ್ಳೋ ತರ ಬಿದ್ದೋದ್ಲ ಅಂತ ಡೌಟು. ಕಿರ್ಚ್ಕೊಂಡೆ. ಈ ಸಲನಾದ್ರೂ ನನ್ನ ಮದ್ವೆ ಆಗೋ ಪಾಪ ಚಿಕ್ಕಾಡ್ ಪಾಪನ ಆದಷ್ಟು ಬೇಗ ಕಾಣೋ ಹಾಗೆ ಮಾಡಪ್ಪ. ಏನಿಲ್ಲ ಬಿಡಿ, ಅದಕ್ಕೆ ನರ್ಕ ಒಂದ್ಸಲ ಕಣ್ಮುಂದೆ ರಪ್ಪ ಅಂತ ಪಾಸ್ ಆಯ್ತು. ಯಾಕೆ ಹುಟ್ಬಿಟ್ರೆ ದೇವ್ರಿಗೆ ನಿಂತದ್ದು ಹೊರಕ್ಕೆ. ವೇದಾಂತ್ ಬಾವಾ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ನಾರ್ಮಲ್ ಆಗಿ ನೀವು ದೇವಸ್ಥಾನಕ್ಕೆಲ್ಲ ಬರಲ್ಲ ಅಲ್ವಾ? ಯಾ ವಿಕ್ರಾಂತ್ ಕಾಲ್ ಮಾಡಿ ಬರ್ಲೇಬೇಕು ಅಂತ ಹೇಳ್ದ. ಅಕ್ಕಂಗೆ ಏನಾಯ್ತು ಅಂತ ಗೊತ್ತಾಯ್ತಾ ಬಾಬಾ? ಗೊತ್ತಿಲ್ಲ, ನೀವೆಲ್ಲ ಕಾಣಿಸಿದ್ರೆ ಈ ಕಡೆ ಬರ್ತಿದ್ದೆ. ಇವರು ನಿಲ್ಸ್ ಜಾಗದಲ್ಲಿ ಮೂರ್ಛೆ ಹೋಗ್ತಿದ್ರು. ಬೇಕ್ತವ್ರಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ನಾವು ಅಣ್ಣಂಗೆ ಮತ್ತೆ ಆರ್ತಿಗೆ ಸ್ವಲ್ಪ ಪ್ರೈವಸಿ ಕೊಟ್ಟು ನಾಗನ್ ಕಟ್ಟೆ ಕಡೆ ಬಂದ್ವಿ. ಅವ್ರು ಇಲ್ಲೇ ಇದ್ರು, ಇವಾಗ ಬೇರೆ ಕಡೆ ಹೋಗಿರ್ಬೇಕು. ಸರಿ ಬಾ.
ಇವಳು ದೆವ್ವ ನೀನು ಶುಂಠಿನ ಭಾವ ಅಂದೆ